ಅದೇ ನಿದ್ದೆ ಕೂಡ ಬರ್ತಾ ಉಂಟು. ಚಾರ್ಮಾಡಿ ಘಾಟಿಗೆ ಹೋಗಿ ಒಂದು ಒಳ್ಳೆ ನೀರ್ ದೋಸೆ ತಿನ್ಕೊಂಡು ಬರೋಣ ಅಂತ. ಇಲ್ಲಿ ಚಾರ್ಮಾಡಿಗೆ ಯಾಕೆ ಅಲ್ಲಿ ಒಂದು ನೀರ್ ದೋಸೆ ಎಲ್ಲ ತಿಂದು ಒಂದು ಟೀ ಎಲ್ಲ ಕುಡಿದು ಆರಾಮಾಗಿ ಮತ್ತೆ ಬರುವ. ಲೆಟ್ಸ್ ಗೋ. ಕಾಟ್ಯಾ ಚಳಿ ಬೇಕಿತ್ತು, ಆ ಚಳಿಗೆ ಈ ಸೌಂಡು ಬೆಳಗ್ಗೆ ನನ್ನ ಫ್ಯಾನ್ ಅಂತೆ, ಸಪೋರ್ಟರ್ ಅಂತೆ. ಅವಾಗ ಫೋಟೋ ಎಲ್ಲ ತೆಗ್ದಿದ್ದ, ಆದ್ರೆ ಅದು ಸರಿ ಆಗ್ಲಿಲ್ಲ ಅಂತ ಇವಾಗ ಮಲ್ಗದೆ ಕಾಯ್ತಾ ಇದ್ದಾನಂತೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ವಿಷಯ ಏನಂದ್ರೆ, ನಿನ್ನೆ ಕಸಿನ್ ಮೆಹಂದಿ ಇತ್ತು. ಇವತ್ತು ಮ್ಯಾರೇಜ್ಗೆ ಹೋಗ್ತಾ ಇದ್ದೇವೆ ಜನಪ್ರಿಯ ಹಾಲ್ಗೆ. ಸೊ ನಾನು, ಡ್ಯಾಡಿ, ಬ್ರದರ್, ಲುಬ್ಬ ಎಲ್ರು ಹೋಗ್ತಾ ಇದ್ದೇವೆ. ಬಿಸಿಲಿನಲ್ಲಿ ಲೈಟ್ ಆಗಿ ಮಳೆ ಬರ್ತಾ ಇದೆ. ನಾವು ಚಿಕ್ಕಂದಿರುವಾಗ ಹೇಳ್ತಾ ಇದ್ರು ಕುರ್ಕನಿಗೆ ಮಂಗಿಲ ಅಂತ, ಕುರ್ಕನಿಗೆ ಮ್ಯಾರೇಜ್ ಅಂತ. ಕುರ್ಕಗೆ ಕನ್ನಡದಲ್ಲಿ ಎಂತ ಇರುದು ಗೊತ್ತಿಲ್ಲ, ಕಮೆಂಟ್ ಮಾಡಿ. ಗೈಸ್, ನಿನ್ನೆದು ಲಾಗ್ ಅಪ್ಲೋಡ್ ಮಾಡ್ಲಿಕ್ಕೆ ನೋಡಿ 46 ಅಲ್ಲಿದೆ, ಅಪ್ಲೋಡ್ ಆಗ್ತಾ ಇಲ್ಲ, ನೆಟ್ವರ್ಕ್ ಸಿಗ್ತಾ ಇಲ್ಲ. ನಾವು ಊಟ ಮಾಡ್ತಿದ್ದೇವೆ. ಸೊ ಗೈಸ್, ಸೀದಾ ಮ್ಯಾರೇಜ್ ಫಂಕ್ಷನ್ ಮುಗೀತು. ಇಲ್ಲೇ ಒಂದು ಕಸಿನ್ ನ ಮನೆ ಇತ್ತು, ಅಲ್ಲಿಗೆ ಬಂದು ಸ್ವಲ್ಪ ಮೊಬೈಲ್ ಚಾರ್ಜ್ ಇರ್ಲಿಲ್ಲ. ಸೊ ಮೊಬೈಲ್ ಎಲ್ಲ ಚಾರ್ಜಿಗೆ ಇಟ್ಟಿದ್ದೇವೆ. ನಿದ್ದೆ ಕೂಡ ಬರ್ತಾ ಉಂಟು, ನೋಡೋಣ. ಇವತ್ತು ನಾವು ಹೇಗಿದ್ರು ಫ್ರೀ ಇದ್ದೀವಿ. ಸೊ ಟೈಮ್ ಇವಾಗ 4 ಗಂಟೆ ಆಗ್ತಾ ಬಂತು. ಚಾರ್ಮಾಡಿ ಘಾಟಿಗೆ ಹೋಗಿ ಒಂದು ಒಳ್ಳೆ ನೀರ್ ದೋಸೆ ತಿನ್ಕೊಂಡು ಬರೋಣ ಅಂತ. ಇಲ್ಲಿ ಬಿಸಿಲಿದೆ ಅಲ್ವಾ, ಅಲ್ಲಿ ಸ್ವಲ್ಪ ಹೋಗಿ ಕೂಲ್ ಆಗುತ್ತಲ್ವಾ. ಸೊ ಎಲ್ರು ಅಪ್ಪ, ಬ್ರದರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಇದು ಇನ್ನೊಬ್ಬ ಕಸಿನ್ ಅನ್ನ, ಅವನು ಕೂಡ ಬಂದಿದ್ದಾರೆ. ಸೊ ಚಾರ್ಮಾಡಿಗೆ ಹೋಗ್ತಾ ಇದ್ದೀವಿ, ನೋಡೋಣ. ಇಲ್ಲಿ ಸೈಡ್ ಅಲ್ಲಿ ಈದಲ್ ಉಂಟು. ಈದಲ್ಲ, ಈದಲ್ ಕನ್ನಡ ಗೈಸ್, ಅದು ರೋಡ್ ಸೈಡ್ ಅಲ್ಲಿ ಈದಲ್ ಸಿಗುತ್ತಲ್ವಾ, ಈರೋಲ್. ಅದಕ್ಕೆ ಕನ್ನಡದಲ್ಲಿ ಎಂತ ಹೇಳುದು, ಈದಲೇವಾ. ಸೊ ಅಪ್ಪನಿಗೆ ಈದಲ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಇಲ್ಲಿದೆ, ಅಲ್ಲಿ ಹಲಸಿನ ಎಲ್ಲ ಇದೆ ಅಂತೆ. ಅಲ್ಲಿ ಸ್ವಲ್ಪ ನೋಡಿ ಬರೋಣ. ನೋಡಿ, ಈದಲ್ಲಿ ಹಲಸಿನ ಹಣ್ಣು, ಮಾವಿನಕಾಯಿ, ಪೈನಾಪಲ್, ಪಿಕ್ಕಲ್. ಹೋಗೋಣ. ಅಪ್ಪನಿಗೆ ತಿನ್ಬೇಕಂತೆ, ಈದಲ್ಲಿ ತಿನ್ಬೇಕಂತೆ. ಗೈಸ್, ಹಲಸಿನ ಹಣ್ಣು ನೋಡಿ ಅಂತೆ. ಆಹಾ, ಈರೋಲ್ ಅಲ್ವಾ, ಈರೋಲೆ ಅಂತ ಹೇಳುದಂತೆ. ಐಸ್ ಆಪಲ್ ಊಟ ನಿಂತೀನಿ ನೀ ಮುಂದೆ ನಿನ್ನಂಗ್ ಮದಿ ನಿನ್ಗೆ ತರಲಿ. ಇದು ಒಳ್ಳೇದಾಗಿತ್ತಾ ತಿನ್ಲಿಕ್ಕೆ? ಸೂಪರ್. ಇದರಲ್ಲಿ ಯಾವ್ದು ಕೆಮಿಕಲ್ ಇಲ್ಲ ಅಲ್ವಾ? ಹೌದು, ಒಳ್ಳೇದಲ್ಲ ಇದು. ಇದಕ್ಕೆ ನೀರ್ ಹಾಕ್ಲಿಕ್ಕೆ ಇಲ್ಲ, ಮತ್ತೆ ಗೊಬ್ಬರ ಹಾಕ್ಲಿಕ್ಕೆ ಇಲ್ಲ. ಹೌದು, ಏನು ಮಾಡ್ಲಿಕ್ಕೆ ಇಲ್ಲ. ಇದು ನ್ಯಾಚುರಲ್ ಇದು. ಆರೋಗ್ಯಕ್ಕೆ ಒಳ್ಳೇದು. ಇದರಲ್ಲಿ ಏನು ಸಮಸ್ಯೆ ಇಲ್ಲ. ಇದರಿಂದ ಏನೋ ಮಾಡ್ತಾರಲ್ಲ, ಬಿಯರ್ ಮಾಡ್ತಾರೆ. ಇದರಿಂದನೇ ಬಿಯರ್ ಮಾಡುದಾ? ಅಲ್ಲ, ಯಾರು ಹೇಳಿದ್ದು? ಹೌದಾ? ಅದೇ ಕಲ್ಲು ತೆಗಿತಾರೆ ಅಂದ್ರೆ ಅದು ಕುಡಿಯೋದು. ಮತ್ತೆ ಅದರಲ್ಲಿ ಮತ್ತೆ ವಾಲೆ ಬೆಲ್ಲ ಮಾಡ್ತಾರೆ. ಕಳ್ಳ ಮಾಡುದು, ವಾಲೆ ಬೆಲ್ಲ ಮಾಡುದು. ಇದು ಇದರ ಮೇಲೆ ಒಂದು ವೈಟ್ ಸಿಪ್ಪೆ ಇದೆ, ಅದು ತೆಗೆದು ತಿನ್ಬೇಕಿಲ್ಲ ಅಂದ್ರೆ ಕೈ ಆಗುತ್ತೆ. ಆಹಾ, ಅದ್ಭುತ, ಅತ್ಯದ್ಭುತ. ಟೇಸ್ಟ್ ಆಗಿದೆ, ತುಂಬಾ ಟೇಸ್ಟ್ ಆಗಿದೆ. ಇವನ ಫೇವರೇಟ್ ಅಂತ ಇದು. ಎಷ್ಟು ತಿಂದೆ? ಎರಡಾಯ್ತು, ಮೂರನೇದು. ಮೂರನೇದು. ಒಂದಲ್ಲಿ 3 ಬರುತ್ತಲ್ಲ.
ಒಂದೊಂದ್ರಲ್ಲಿ ತಿಂದ್ರೆ 9 ಆಗುತ್ತೆ. ಮಾಯ ತಿನ್ನತ್ರಲ್ಲಿಪ್ಪ ಪೈನಾಪಲ್, ಮ್ಯಾಂಗೋ, ನೆಲ್ಲಿಕಾಯಿ, ಪೈನಾಪಲ್ ಚೆನ್ನಾಗಿದ್ಯಾ? ನಿಮ್ಮೂರಲ್ಲಿ ಏನ್ರಿ ಸರ್? ನಮ್ದು ನಿಮ್ದು ಹೇಳಿ ಮತ್ತೆ. ಹೇಳಿ, ಎಲ್ಲಿ ಊರಲ್ಲಿ? ನಮ್ದು ಇಲ್ಲೇ ನಿಯರ್ ಬೈ 5 ಕಿಲೋಮೀಟರ್. ನಿಯರ್ ಬೈ 5 ಕಿಲೋಮೀಟರ್ಸ್ ಇದೆ. ಹೌದಾ? ನಂಗೆ ಏನಾಗ್ಬೇಕು ನೀವು? ನಾನು ಲಾಗ್ ಅಲ್ಲಿ ಫಸ್ಟ್ ಟೈಮ್ ಅಂತ ನಿಮ್ಮನ್ನು ನೋಡುದು ಆಡಿಯನ್ಸ್. ಹೌದು. ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ? ಇವರು ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಇರುದು, ಒಂದು ಶಾಪ್, ಡ್ರೆಸ್ಸಿನ ಶಾಪ್ ಓನರ್. ಬಾತೀಶ್ ಅಂತ ಒಳ್ಳೆ ಹುಡುಗ. ಹುಡುಗ ಪರವಾಗಿಲ್ಲ, ಇದೆ ಒಳ್ಳೆಯವಳು. ಮತ್ತೆ ಸ್ವಲ್ಪ ಮದುವೆ ಇದೆಯಲ್ಲ ನಿಮ್ಗೆ? ಬೇಗ ಮದುವೆ ಇದೆ. ಮದುವೆ ಆಯ್ತಾ? ಮದುವೆ ಆಗಿಲ್ಲ. ಯಾಕೆ ಆಗ್ಲಿಲ್ಲ? ಹುಡುಗಿ ಸೆಟ್ ಆಗಿಲ್ಲ. ಹೌದಾ? ಗೈಸ್, ಹೆಸರು ಬಾತೀಶ್, ವಯಸ್ಸು 24, ಹೈಟ್ 5.3. ಒಂದು ಹುಡುಗಿ ಬೇಕಿತ್ತು, ಆಯ್ತಾ? ಯಾರಾದ್ರೂ ಇದ್ರೆ ತಿಳಿಸಿ. ಸೊ ಮಾವಿನಕಾಯಿ ತಿಂದಾಯ್ತು, ಪೈನಾಪಲ್ ತಿಂದಾಯ್ತು, ಈ ನಿಮ್ಮ ಇಂದು ಕೂಡ ಅಲ್ಲ ಎಂದ್ರೆ ಈದಲ್ ಈ ರೋಲ್ ಅದು ಕೂಡ ತಿಂದಾಯ್ತು. ಇನ್ನೆಲ್ಲಿಗೆ? ಇನ್ನು ಹೋಗುವ ನಾವು ಎಲ್ಲಿಗೆ? ಚಾರ್ಮಾಡಿ. ಯಾಕೆ? ಅಲ್ಲಿ ಒಂದು ನೀರು ದೋಸೆ ಎಲ್ಲ ತಿಂದು ಒಂದು ಟೀ ಎಲ್ಲ ಕುಡಿದು ಆರಾಮಾಗಿ ಮತ್ತೆ ಬರುವ. ಲೆಟ್ಸ್ ಗೋ. ನೆಲ್ಲಿಕಾಯಿ ಒಮ್ಮೊಮ್ಮೆ ಕ್ರೇವಿಂಗ್ಸ್ ಯಾರಿಗೆಲ್ಲ ಆಗುತ್ತೆ? ನಂಗೆ ನೆಲ್ಲಿಕಾಯಿ ಇಷ್ಟಿಲ್ಲ, ಒಮ್ಮೊಮ್ಮೆ ಕ್ರೇವಿಂಗ್ಸ್ ಆಗುತ್ತೆ ತಿನ್ಬೇಕಂತ. ಇದು ತಿನ್ಬೇಕು, ನೀರು ಕುಡಿಬೇಕು. ಲುಬ್ಬಾ ವಾಡಗೆ ಬೋನು ಚಾರ್ಮಾಡಿಗ ಎಂದಕ್ಕೆ? ಕಾತಿಯಾ? ಕಾತಿ ಬಂದು ಉಂಡ? ಮಿನ್ನಲ್ ಬಾಳ ಘಾಟಿ ಸ್ಟಾರ್ಟ್ ಆಗಿದೆ, ಬಟ್ ನಾವು ಅನ್ಕೊಂಡಿದ್ದ ಟೈಮಿಗೆ ತಲುಪಲಿಲ್ಲ. ಒಂದು 6 ಗಂಟೆಗಳಲ್ಲಿ ಇಲ್ಲಿದ್ರೆ ಒಳ್ಳೆ ವ್ಯೂ ಸಿಗ್ತಾ ಇತ್ತು. ಬಟ್ ಇವಾಗ್ಲೂ ಕೂಡ ಒಳ್ಳೆ ತಂಪಿದೆ, ತಂಪು ಗಾಳಿ, ನೇಚರ್ ವೈಬ್, ಫುಲ್ಲು ಗ್ರೀನರಿ, ಆಚೆ ಈಚೆ ಎಲ್ಲ ಹಸಿರು ಮರಗಳು, ಊರಿನ ಬಿಸಿಲಿಲ್ಲ. ಒಂದು ಖುಷಿ ಆಗ್ತಾ ಇದೆ ಫ್ಯಾಮಿಲಿ ಜೊತೆಗೆ. ಸೊ ನೋಡೋಣ, ಆದ್ರೂ ಕೂಡ 6 ಗಂಟೆಗೆ ಸಿಗುವ ಆ ಒಂದು ವ್ಯೂ ಸಿಗ್ತಾ ಇಲ್ಲ. ಬಟ್ ಓಕೆ, ಒಂದೊಳ್ಳೆ ಟೀ ಮತ್ತೆ ನೀರು ದೋಸೆ ತಿನ್ಕೊಂಡು ಬರೋಣ. ಗೈಸ್, ರಾತ್ರಿ ಆಯ್ತು. ಇದು ಆಕ್ಚುಲಿ ನಾವು ಕೆಳಗೆ ಹೋಗ್ಬೇಕಾದ ಸಮಯ, ಆದ್ರೆ ನಾವು ಇನ್ನು ಮೇಲೆ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ಇರೋದು. ತಿರುಗಿಸಿ ಒಂದು ಚಾ ಒಂದು ಕುಡಿದು ನೀರು ತಾಂತ್ರಿಕ ಅಲ್ಲ, ಆಕ್ಚುಲಿ ನಾವು ಅಲ್ಲಿಂದ ಹೊರಡುವಾಗ ಲೇಟ್ ಆಯ್ತು. ಬೇಗ ಬಂದಿದ್ರೆ ಸ್ವಲ್ಪ ಬೇಗ ವ್ಯೂ ಎಲ್ಲ ನೋಡಿ ಮತ್ತೆ ರಿಟರ್ನ್ ಹೋಗ್ಬೋದಿತ್ತು. ಆದ್ರೆ ಇವಾಗ ನಾವು ತಲುಪುವಾಗ್ಲೇ ಟೈಮ್ ಆಯ್ತು ನೋಡಿ, ರೀಚ್ ಆಗ್ಲೇ ಇಲ್ಲ. ಇನ್ನು ಕೊಟ್ಟಿಗೆರೆಗೆ ಒಂದು ಎಷ್ಟು 5 ಕಿಲೋಮೀಟರ್ ಏನೋ ಇದೆ. ಅಲ್ಲಿಗೆ ಹೋಗಿ ಒಂದು ದೋಸೆ ಎಲ್ಲ ತಿಂದು, ಯಾವಾಗಿನ ಹಾಗೆ ಚಳಿ ಇಲ್ಲ ಇವಾಗ. ಅಂದ್ರೆ ನಮ್ಮೂರಲ್ಲೇ ಬಿಸಿಲಲ್ವಾ, ಅಷ್ಟು ಬಿಸಿಲಿದೆ. ಸೊ ಅಷ್ಟು ಚಳಿ ಇಲ್ಲ. ನೋಡೋಣ. ಒಂದು ಕ್ಲೈಮೇಟ್ ಒಳ್ಳೇದುಂಟು, ತೊಂದರೆ ಇಲ್ಲ. ಒಂದು ಕ್ಲೈಮೇಟ್ ಒಳ್ಳೇದುಂಟು, ತೊಂದರೆ ಇಲ್ಲ ಇವಾಗಿದ್ದು. ಇಲ್ಲಾಂದ್ರೆ ಅಲ್ಲಿ ಮನೆಯಲ್ಲಿ ಇದ್ರೆ ಇವಾಗ ಫುಲ್ ಏನಿಲ್ಲ, ಮಸೀದಿಗೆಲ್ಲ ಹೋಗಿ ಬಂದು ತಕ್ಷಣ ಸ್ವಲ್ಪ ಅಂಗಡಿ ಹತ್ರ ಎಲ್ಲ ಹೋಗಿ ಬರೋದ ಸಮಯ. ಅದೀಗ ಗಾಡಿಯಲ್ಲಿ ಆಯ್ತು ಅಷ್ಟೇ. ಅಷ್ಟೇ. പറയൂ അവളുടെ പേരെന്താണ്? അവളുടെ ഗൈസ്
ನೋಡಿ ಒಂದ್ ಕಡೆ ನಿಲ್ಲಿಸಿದ್ದೇವೆ, ಸ್ವಲ್ಪ ಟಯರ್ಡ್ ಆಗಿತ್ತು ಡ್ರೈವಿಂಗ್ ಮಾಡಿ ಮಾಡಿ. ಹೇಗಿತ್ತು? ಟಯರ್ಡಾ? ಟೀ ಕುಡಿಬೇಕು ಅವಾಗೆಲ್ಲ ಸಿಗ್ತಾ ಬೇರೆನಾ? ಫುಲ್ ಮೂಡ್ ಆಫ್ ಅಲ್ಲಿ ಇದೆಯಾ ಏನ್ ಬ್ರೋ? ಯಾರು ನೀನು? ಮೂಡ್ ಆಫ್ ಏನಿಲ್ಲ ಬ್ರೋ, ಒಂದು ಮೇಲೆ ಹೋಗಿ ಒಂದು ಟೀ ಕುಡಿದು ಖುಷಿ ಆಗುತ್ತಲ್ಲ ಈ ತರ ಬಂದ್ರೆ? ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ ಇಲ್ಲಿ. ನಾವು ಅನ್ಕೊಂಡಿರೋದು ಬೇರೆನೆ, ಕ್ಲೈಮೇಟ್ ಈವ್ನಿಂಗ್ ಅಲ್ಲಿ ಬೇಕಿತ್ತು ಇದು. ಹೌದು, ಈ ಒಂದು ಮೂಮೆಂಟ್ ನಾವು ಈವ್ನಿಂಗ್ ಅಲ್ಲಿ ಇರ್ಬೇಕಿತ್ತು ಇಲ್ಲಿ. ಹೊರಡುವಾಗ ಲೇಟ್ ಆಯ್ತು, ಸ್ವಲ್ಪ ಲೇಟ್ ಆಯ್ತು. ಸೊ ಲೆಟ್ಸ್ ಗೋ, ಇವಾಗ ಹೋಗೋಣ. ಬೆಳಗ್ಗೆ ಬೆಳಗ್ಗೆ ನಾವು ಚಿಕ್ಕನೆ ನಮ್ಮೆಟ್ಟು ಅಲ್ಲಿಗೆ ಬೆಳಿಗ್ಗೆ ಅಲ್ಲಿಗೆ ಬೆಳಿಗ್ಗೆ ಬೇರೆ ನಂಬರ್ ಅದ, ಬೇರೆ ನಂಬರ್ ಅಲ್ಲಿಗೆ ಬೆಳಿಗ್ಗೆ ಫೈನಲಿ ಕೊಟ್ಟಿಗೆರೆ ಬಂದು ತಲುಪಿದ್ವಿ. ತುಂಬಾ ಹಸಿವಾಗ್ತಾ ಇತ್ತು, ಇನ್ನೊಂದು ಹೋಟೆಲ್ಗೆ ಹೋಗಿ ಫುಡ್ ಎಲ್ಲ ಮಾಡ್ಬೇಕು. ಸೊ ಫುಲ್ ಟಯರ್ಡ್ ಆಯ್ತು. ಆದ್ರೆ ಇವತ್ತಿನ ಆ ಒಂದು ವ್ಯೂ ಮಿಸ್ ಆಯ್ತು. ಅಂದ್ರೆ ನಾವು ಪ್ಲಾನ್ ಮಾಡಿದ್ದು 6 ಗಂಟೆ ಆಗುವಾಗೆಲ್ಲ ಒಂದು ಆ ಪಾಯಿಂಟ್ ಇದೆ ಅಲ್ವಾ ಘಾಟಿಯಲ್ಲಿ, ಆ ಪಾಯಿಂಟಿಗೆ ತಲುಪಿ ಸ್ವಲ್ಪ ವ್ಯೂ ಎಲ್ಲ ನೋಡ್ಬೇಕಂತ. ಬಟ್ ಆಗ್ಲಿಲ್ಲ. ಪರವಾಗಿಲ್ಲ, ಒಂದು ಡ್ರೈವಿಂಗ್ ಬಂದಾಗೆ ಆಯ್ತು. ಸೊ ಫುಡ್ ಮಾಡಿ ಮತ್ತೆ ರಿಟರ್ನ್ ಹೋಗ್ಬೇಕು. ಲಬ್ಬಾ 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 ലബാ എന്താ എന്താത് പറക്കാറുന്ന ಗೈಸ್? ಬಿಸಿ ಬಿಸಿ ದೋಸೆ ಸಿಗುವ ಅಲ್ಲಿಗೆ ಬಂದಿದ್ದೇವೆ. ಕೂತಲ್ಲಿಗೆ ಎಷ್ಟು ದೋಸೆ ಹಾಕಿದ್ರು ಕೂಡ ತಿನ್ನೋದು ಗೊತ್ತೇ ಆಗೋದಿಲ್ಲ ನೋಡಿ. ವಾವ್! ಆದ್ರೆ ಇನ್ನೂ ಕೂಡ ಸ್ವಲ್ಪ ಚಳಿ ಬೇಕಿತ್ತು. ಆ ಚಳಿಗೆ ಈ ಸೌಂಡು. ದೋಸೆ ತಿಂದಾಯ್ತಾ? ದೋಸೆ ಎಷ್ಟು ಹೋಯ್ತು ಗೊತ್ತಿಲ್ಲ, ಒಂದು ಮೋಸ್ಟ್ಲಿ ಒಂದು 10-11 ನಾನು ಒಬ್ನೇ ತಿಂದಿರುವುದು. ಹೌದಾ? ಅಷ್ಟು ಹೌದು ಗೈಸ್, ತುಂಬಾ ಒಳ್ಳೆ ಚಿಕನ್ ಕಕ್ಕ ಗಸಿ ಚಿಕನ್ ಗಸಿ ಮತ್ತೆ ಬಿಸಿ ಬಿಸಿ ದೋಸೆ. ಹೋಗೋದೇ ಗೊತ್ತಾಗೋದಿಲ್ಲ. ಹಿಂಗೆ ಅಪ್ಪನಿಗೆ ಚಿಕನ್ ಆಗಲ್ಲ, ಅದಕ್ಕೆ ಒಂದು ತರಕಾರಿದ್ದು ಹೇಗುಂಟು? ಎಷ್ಟಾಯ್ತು? ಬಿಸಿ ಬಿಸಿ ಚಾಯ್ with cousins, brothers and dad. दिल पे जख्म खाते ಕೊಡು ಕೊಡು ಬೋ. ದೋಸೆ ತಿಂದಾಯ್ತು. ಇನ್ನು ಜಾಸ್ತಿ ದಪ್ಪಾಯಿ ತಿನ್ಲಿಕ್ಕೆ ಒಳ್ಳೆದ. ಹೊಟ್ಟೆ ತುಂಬತ್ತೆ. ಅದೇ ಯಾರ್ಲಿ ಮುಂಡು ನಾನು ಸೊ ಗೈಸ್, ದೋಸೆ ತಿಂದಾಯ್ತು, ಟೀ ಕುಡ್ದಾಯ್ತು, ಎಲ್ಲ ಸರಿ ಆಯ್ತು. ಇನ್ನು ಹೊರಡುವ ನಾವು ಇನ್ನು ಮನೆಗೆ. ಲೆಟ್ಸ್ ಗೋ. ಇವತ್ತು ಮಾತ್ರ ಆ ವ್ಯೂ ಎಲ್ಲ ಸಿಗ್ಲಿಲ್ಲ. ಇನ್ನೊಂದ್ಸಲ ನೋಡುವ. ಇನ್ನೊಂದ್ಸಲ ನೋಡುವಲ್ಲ, ಅದೊಂದು ಬೇಸರ ಇದೆ ಮಾತ್ರ. ನೆಕ್ಸ್ಟ್ ಟೈಮ್ ಬೇಗ ಬರ್ಬೇಕು. ಮತ್ತೆ ಒಳ್ಳೆ ದೋಸೆ ಸಿಕ್ಕಿತ್ತು, ಬಿಸಿ 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 ದೋಸೆ. ಮತ್ತೆ ಬೊಂಡ ಬೊಂಡ ಒಂದು 60 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ಒಳ್ಳೇದಿದೆ. ನಾವು ಮುಂಬೈಯಲ್ಲಿ 90 ರೂಪಾಯಿ ಕೊಡ್ತಾ ಇದ್ವಿ ಒಂದು ಬೊಂಡಕ್ಕೆ. ಇಲ್ಲಿ 60 ರೂಪಾಯಿ. 16 ದೋಸೆ ತಿಂದ. ಅವನೊಬ್ಬ 16 ದೋಸೆ ತಿಂದ. ನಾನು 11 ತಿಂದೆ. ನೀನು 13. ಒಬ್ಬ ಅಪ್ಪ ತಿಂದಿರ್ಬೋದು ಒಂದು 21 ಎಲ್ಲ. ಎಷ್ಟಂತ ಗೊತ್ತಿಲ್ಲ. ಸೊ ಹೋಗೋಣ. ಘಾಟಿಯಲ್ಲಿ ಇದ್ದೇವೆ.
ಫೈನಲಿ ಮಳೆ ಬಂತು, ಒಂದು ಖುಷಿ ಆಯ್ತು ಇಲ್ಲಿಗೆ ಬಂದದಕ್ಕೆ. ಆ ಮಳೆ ಬಂದು ಕಾರಲ್ಲಿ ಹೋಗ್ತಾ ಇರುವಾಗ ಒಂದು ಖುಷಿ ಉಂಟಲ್ಲ ಬೇರೆನೆ. ಇನ್ನು ಎಷ್ಟೊತ್ತಿದೆ ಮತ್ತೆ? ಇನ್ನು ಹಾಫ್ ಅನ್ ಅವರ್ ಘಾಟಿ ಇಲಿಕ್ಕೆನೆ ಇದೆ. ಇನ್ನು ಅಲ್ಲಿಂದ ನಮ್ಮೂರಿಗೆ ಬರ್ಲಿಕ್ಕೆ 11 ಗಂಟೆ ಆಗ್ತದ ಅಂತ ಇವತ್ತು ತಲುಪುವಾಗ ಮನೆಗೆ. ಬೆಳಿಗ್ಗೆ ಬರ್ಲಿಲ್ವಾ ರಾತ್ರಿ? ಅಲ್ಲ, ಬೆಳಿಗ್ಗೆ ಎಷ್ಟು 8 ಗಂಟೆ 10-11 ಗಂಟೆ ಆಗುವಾಗ ಮದುವೆ ಅಂತ ಬಂದಿದ್ದೀವಿ. ಇವಾಗ ನೋಡಿ ರಾತ್ರಿ 12 ಗಂಟೆ ಆಗುತ್ತೆ ಮನೆಗೆ ತಲುಪುವಾಗ. ಈ ಮಳೆ ಬಂದಾಗ ಕಾರಲ್ಲಿ ಒಂದು ಹಾಡು ಬೇಕಿತ್ತು, ಆದ್ರೆ ಇಲ್ಲಿ ನೆಟ್ವರ್ಕ್ ಉಂಟಾ? ಒಂದು ರೇಂಜ್ ಸಿಗ್ತಾ ಇಲ್ಲ ಒಂದು ಹಾಡು ಇಟ್ಟು ಹೋಗುವ ಅಂದ್ರೆ. ಸೊ ಗೈಸ್, ಘಾಟಿಯಿಂದ ಇಳಿದು ಬಂದು ಇವಾಗ ಮಾನಿಗೆ ತಲುಪಿದ್ವಿ. ಇವನ ಮನೆಗೆ ಹೋಗ್ತಾ ಇದ್ದೇವೆ. ಸೊ ಅವಾಗ ಇವನ ಮನೆಗೆ ಹೋಗಿದ್ವಿ ಅಲ್ಲ, ಆವಾಗ ಪಕ್ಕದ ರೂಬಿನ ಒಬ್ಬ ಇದ್ದ, ನನ್ನ ಫ್ಯಾನ್ ಅಂತೆ, ಸಪೋರ್ಟರ್ ಅಂತೆ. ಅವಾಗ ಫೋಟೋ ಎಲ್ಲ ತೆಗ್ದಿದ್ದ, ಆದ್ರೆ ಅದು ಸರಿ ಆಗ್ಲಿಲ್ಲ ಅಂತ ಇವಾಗ ಮಲ್ಗದೆ ಕಾಯ್ತಾ ಇದ್ದಾನಂತೆ. ಇವನ ಸಿಸ್ಟರ್ ಕಾಲ್ ಮಾಡಿದ್ಲು ನಂಗೆ, ಇವನನ್ನು ಡ್ರಾಪ್ ಮಾಡ್ಲಿಕ್ಕೆ ಬಂದಾಗ ಮೇಲೆ ಬಂದು ಹೋಗು ಮನೆಗೆ, ಯಾಕಂದ್ರೆ ಅವ್ನು ಕಾಯ್ತಾ ಇದ್ದಾನೆ ಅಂತ. ನಿದ್ದೆ ಕೂಡ ಮಾಡ್ಲಿಲ್ಲ ಅಂತ, ಫೋಟೋ ಸರಿಯಾಗಿಲ್ಲ ಅಂತ. ಅವಾಗ ಅರ್ಜೆಂಟ್ ಅಲ್ಲಿ ತೆಗ್ದದ್ದು. ಸೊ ಇವಾಗ ಹೋಗ್ತಾ ಇದ್ದೇನೆ. ಎಷ್ಟು ಖುಷಿ ಆಗುತ್ತೆ ಗೈಸ್, ಸಪೋರ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಕೀಪ್ ಸಪೋರ್ಟಿಂಗ್ ಮೀ ಲೈಕ್ ದಿಸ್. ಗೈಸ್ ಇವನು ವೇಟ್ ಮಾಡ್ತಿದ್ದಾನೆ. ಊಟ ಮಾಡಿ ಬರ್ತಿ. మీ పేరేంటి సార్? జజీల్. ಅವರು ಮನ್ನದ ಸೊ ಗೈಸ್, ಹಾಗಾದ್ರೆ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕಸಿನ್ ನ ಡ್ರಾಪ್ ಮಾಡಿ ಆಯ್ತು. ಇನ್ನು ಸೀದಾ ಮನೆಗೆ ಹೋಗಿ ಮಲಗುದೆ. ಟೈಮ್ ಕೂಡ ಆಗ್ತಾ ಬಂತು 12 ಗಂಟೆ. ಹೇಳಿದೆ ಆವಾಗ್ಲೇ 12 ಗಂಟೆ ಎಲ್ಲ ಆಗ್ಬೋದು ಅಂತ ಮನೆಗೆ ತಲುಪುವಾಗ. ಸೊ ಈ ಲಾಗ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಕೀಪ್ ಸಪೋರ್ಟಿಂಗ್ ಮೀ. ಬೈ ಬಾಯ್.